ಈ ಶಿಲಾಯುಗ ಮತ್ತು ಲೋಹಯುಗ ಅಂಥೇಳಿ ಕರೀತಾರೆ. ಇದನ್ನೆಲ್ಲ ಓದ್ಕೊಂಡಿರ್ತೀವಿ, ಇದನ್ನು ಓದಿರೋದಿಲ್ಲ, ಯಾಕಂದರೆ ಇದರ ಎಕ್ಸಾಮ್ದಾಗ ಇದನ್ನ ಜಾಸ್ತಿ ಕ್ವಶನ್ ಕೇಳ್ತಾನೆ. ಲೆಟ್ ಸ್ಟಾರ್ಟ್. ಭಾರತ ಅತಿ ಪುರಾತನ ಕಾಲದಿಂದ ಮಾನವರು ವಾಸಿಸುತ್ತಿದ್ದಾರೆ. ಅವರು ಉಪಯೋಗಿಸುತ್ತಿದ್ದ ಒರಟು ಸಲಕರಣೆಗಳ ಆಧಾರದಿಂದಲೇ ಅವರ ಇತಿಹಾಸವನ್ನು ರಚಿಸುತ್ತವೆ. ಇಂದು ಇತಿಹಾಸ ಪೂರ್ವ ಕಾಲವೆಂದು ಗುರುತಿಸಲ್ಪಡುತ್ತದೆ. ಇದು ಇತಿಹಾಸ ಪೂರ್ವ ಕಾಲವೆಂದು ಗುರುತಿಸಲ್ಪಡುತ್ತದೆ. ಭಾರತವು ಮಾನವರ ಆರಂಭಿಕ ವಾಸಸ್ಥಾನಗಳಲ್ಲಿ ಒಂದಾಗಿದೆ. ಆದರೆ ಭಾರತದ ಮೊದಲ ಮಾನವ ಉಗಮದ ನಿಶ್ಚಿತ ಸ್ಥಾನದ ಬಗ್ಗೆ ಇತಿಹಾಸಕಾರರಲ್ಲಿ ಏಕಾಭಿಪ್ರಾಯ ಇಲ್ಲ, ಅಂದರೆ ಒಮ್ಮತ ಅಭಿಪ್ರಾಯ ಇಲ್ಲ ಅಂತ ಅರ್ಥ. ಕೆಲವು ಇತಿಹಾಸಕಾರರು ಹಿಮಾಲಯದ ಶಿವಾಲಿಕ್ ಗುಡ್ಡಗಳೇ ಮಾನವನ ವಾಸಸ್ಥಾನದ ಪ್ರಥಮ ತಾಣಗಳೆಂತಲೂ, ಮತ್ತೆ ಕೆಲವರು ದಕ್ಷಿಣ ಭಾರತದ ದಂಡಕಾರಣ್ಯ ಅಂದರೆ ಕರ್ನಾಟಕದ ಭಾಗದ ಇತರ ವಾಸಸ್ಥಾನವೆಂದು ನಂಬುತ್ತಾರೆ. ಹಾಗಾದರೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ನಿಗ್ರೋಗಳು, ಮಂಗೋಲಿಯನ್, ದ್ರವಿಡಿಯನ್, ಅಲ್ಫಾಯಿಯನ್ ಮುಂತಾದ ವಿವಿಧ ಜನಾಂಗಗಳು ಮಾನವನ ಉಗಮದ ವಿಷಯವನ್ನು ಜಟಿಲಗೊಳಿಸುತ್ತವೆ. ಭಾರತದ ಇಂದಿನ ಜನಸಂಖ್ಯೆಯು ಹಲವು ಜನಾಂಗಗಳ ಮಿಶ್ರಣದ ಫಲವಾಗಿದೆ. ದಕ್ಷಿಣ ಭಾರತವೇ ಮಾನವನ ಮೊದಲ ವಾಸಸ್ಥಾನ ಎಂಬುದು ಸ್ವೀಕೃತ ವಿಚಾರವಾಗಿದೆ. ನೋಡಿ, ಇದು ಇಂಪಾರ್ಟೆಂಟ್ ಇದೆ ನೋಡಿ. ದಕ್ಷಿಣ ಭಾರತದ ಮಾನವನ ಮೊದಲ ವಾಸಸ್ಥಾನ ಸ್ವೀಕೃತ ವಿಚಾರವಾಗಿದೆ. ಸುಮಾರು 1,50,000 ವರ್ಷಗಳ ಹಿಂದೆ ಮಾನವನು ಈ ಭೂಮಿಯ ಮೇಲೆ ನಡೆದಾಡಿದ ಎಂದು ನಂಬಲಾಗುತ್ತದೆ. ಸುಮಾರು ಎಷ್ಟ್ರಿ 1,50,000 ವರ್ಷಗಳ ಹಿಂದೆ. ಶಿಲಾಯುಗಗಳು ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿದ ಇತಿಹಾಸದ ಪೂರ್ವಕಾಲವನ್ನು 6 ಯುಗಗಳಲ್ಲಿ ವಿಂಗಡಿಸಲಾಗಿದೆ. ಅವುಗಳಂದರೆ ಹಳೆಯ ಶಿಲಾಯುಗ ಆಗಿರ್ಬೋದು, ಮಧ್ಯಶಿಲಾಯುಗ, ನವಶಿಲಾಯುಗ, ಆಮೇಲೆ ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ. ಇತಿಹಾಸಕಾರರಲ್ಲಿ ಈ ಯುಗಗಳ ನಿಶ್ಚಿತ ಸಮಯ ಮತ್ತು ಅವಧಿಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಇವೆ ಅಂತೇಳಿ ಕೂಡ ಹೇಳ್ತಾರೆ. ಇನ್ನು ಹಳೆಯ ಶಿಲಾಯುಗ ಅಂತ ಬರುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎಂದು ಕರೆಯುತ್ತಾರೆ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಈ ಯುಗವು ಸಾಮಾನ್ಯ ಶಕ ಪೂರ್ವ 40,000ದಿಂದ 10,000ರವರೆಗಿತ್ತು. ಈ ಕಾಲದ ಮಾನವನ ಒರಟು ಮತ್ತು ಅಲಂಕರಿಸಿದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆ ಬಳಸಿ ಉಪಯೋಗಿಸುತ್ತಿದ್ದನು. ಪ್ರಶ್ನೆ ಏನು ಕೇಳಿದರೆ ಸರಿಯಾಗಿ ಕೇಳಿಸ್ಕೊಂಬಿಡಿ. ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸಿದ ವಸ್ತುಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಾರೆ. ಯಾವ ಹೇಳ್ರಿ ನೋಡ್ರಿ, ಎಲುಬಿನ ಹಿಡಿ ಆಗಿರ್ಬೋದು, ಆಮೇಲೆ ಅಲಂಕರಿಸಿದ ಕಲ್ಲುಗಳಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಇವನ್ನೆಲ್ಲ ಕೇಳ್ತಾರೆ. ಈ ಯುಗದಲ್ಲಿ ಕ್ವಾರ್ಟ್ಜೈಟ್ ಎಂಬ ಅತ್ಯಂತ ಗಡಸಾದ ಕಲ್ಲನ್ನು ಬಳಸುತ್ತಿದ್ದರಿಂದ ಇದನ್ನು ಕ್ವಾರ್ಟ್ಜೈಟಿಯಮನ್ ಎಂದು ಕರೆಯುತ್ತಾರೆ. ಹಿಂಗೆ ಕೇಳಿದ್ರು ಕೇಳ್ಬೋದು. ಇವರಿಗೆ ಬೆಂಕಿ, ಮಡಕೆ ಮತ್ತು ಕೃಷಿ ಪರಿಕಲ್ಪನೆ ಇರಲಿಲ್ಲ. ನೋಡ್ರಿ, ಹಳೆಯ ಶಿಲಾಯುಗದಲ್ಲಿ ಅವರಿಗೆ ಯಾವುದು ಪರಿಕಲ್ಪನೆ ಇರಲಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಬೆಂಕಿ, ಮಡಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಅವರಿಗೆ ಇರಲಿಲ್ಲ ಅಂಥೇಳಿ ಹೇಳ್ಬೋದು. ಇವರು ಬಹುತೇಕ ಬೇಟೆಯಾಡೇ ಬದುಕುತ್ತಿದ್ದರು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ನಂತರ ಇವರು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದರು ಎಂದು ನಂಬಲಾಗಿದೆ. ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ, ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಹೊಂದಿದ್ದರು. ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ, ನರ್ಮದಾ, ತುಂಗಭದ್ರಾ ಕಣಿವೆಗಳು, ಮಧ್ಯಪ್ರದೇಶದ ಭೋಪಾಲ್ ಮತ್ತು ಛೋಟಾ ನಾಗ್ಪುರ್ ಪ್ರದೇಶಗಳು, ತಮಿಳುನಾಡಿನ ತಿರುನೆವೆಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲು, ಉತ್ತರ ಪ್ರದೇಶದ ಬೇಲಾನ್ ಗುಹೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ, ರಾಯಚೂರು ಜಿಲ್ಲೆಯ ಲಿಂಗಸೂರುಗಳು ಭಾರತದ ಹಳೆಯ ಶಿಲಾಯುಗದ ತಾಣಗಳು. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅಂದ್ರೆ ಇದೆಲ್ಲ ಕೇಳ್ತಾರೆ ಇದನ್ನು. ಹಳೆಯ ಶಿಲಾಯುಗದ ತಾಣಗಳು ಯಾವುವು ಅಂತ ಕೇಳ್ತಾರೆ. ಸೋವಾನ್ ನದಿ ಕಣಿವೆ ಆಗಿರ್ಬೋದು, ನರ್ಮದಾ, ತುಂಗಭದ್ರಾ ಕಣಿವೆಗಳಾಗಿರ್ಬೋದು, ಮಧ್ಯಪ್ರದೇಶ,
ಭೂಪಾಲ, ಛೋಟಾ ನಾಗ್ಪುರ್ ಪ್ರದೇಶಗಳು ತಮಿಳುನಾಡಿನ ತಿರುವೇಲಿ, ಆಂಧ್ರ ಪ್ರದೇಶದ ಕರ್ನೂಲು, ಉತ್ತರ ಪ್ರದೇಶದ ಬೋಲಾನ್ ಗುಹೆ, ಕರ್ನಾಟಕ ಬೆಳಗಾವಿ ಜಿಲ್ಲೆ. ಸೊ ರಾಯಚೂರು ಜಿಲ್ಲೆಯ ಲಿಂಗಸೂರು. ನಂತರ ಬರ್ತಕ್ಕಂಥದ್ದು ಮಧ್ಯಶಿಲಾಯುಗ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ, ಮೆಸೋಲಿಥಿಕ್ ಏಜ್ ಎಂದರೆ ಮಧ್ಯಶಿಲಾಯುಗ ಎಂದಾಗುತ್ತದೆ. ಈ ಯುಗವು ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರುತ್ತದೆ. ನಮಗೆ ಈ ಯುಗದ ಅವಧಿಯ ಮತ್ತು ಸಮಯದ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೂ ಸಾಮಾನ್ಯವಾಗಿ ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000ದ ಮಧ್ಯದಲ್ಲಿ ಇತ್ತೆಂದು ಒಪ್ಪಲಾಗುತ್ತದೆ. ಹಳೆಯ ಶಿಲಾಯುಗಕ್ಕೆ ಹೋಲಿಸಿದರೆ ಈ ಅವಧಿ ಸಲಕರಣೆಗಳು ಚಿಕ್ಕದಾಗಿದ್ದವು. ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳೇನಾದವು ಚಿಕ್ಕದು ಆಗ್ತಾ ಹೋದವು. ಇವು ಸಾಮಾನ್ಯವಾಗಿ ಅರ್ಧ ಅಂಗುಲಗಳಷ್ಟು 1 ಅಂಗುಲದಷ್ಟಾದವು. ಮಾನವರು ವಿಶಿಷ್ಟ ಆಕಾರವನ್ನು ಹೊಂದಿದ್ದರು. ನುಣುಪಾದ ಮತ್ತು ರಂಧ್ರವುಳ್ಳ ಆಯುಧಗಳನ್ನು ತಯಾರಿಸುತ್ತಿದ್ದರು. ಮಧ್ಯಶಿಲಾಯುಗದ ಮಾನವರು ಬೇಟೆಗಾರರು, ಸಂಗ್ರಾಹಕನು ಮತ್ತು ಮೀನುಗಾರನೂ ಆಗಿದ್ದನು. ಮಧ್ಯಕಾಲದೊಳಗೆ ಏನಾಗಿದ್ದ ಅಂತ ಪ್ರಶ್ನೆ ಕೇಳ್ತಾರೆ. ಅವನಿಗೆ ಬೆಂಕಿ ಉಪಯೋಗವು ತಿಳಿದಿತ್ತು. ಮಡಿಕೆ ತಯಾರಿಕೆಯನ್ನು ಕಲಿತಿದ್ದನು. ಪ್ರಾಣಿ ಸಾಕಲು ಪ್ರಾರಂಭಿಸಿದನು. ಸತ್ತವರನ್ನು ಹೂಳುತ್ತಿದ್ದನು. ಏನೇನು ಮಾಡ್ತಿದ್ದ ಇವ? ಬೇಟೆ ಆಡ್ತಿದ್ದ, ಮೀನುಗಾರಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಬೆಂಕಿ ಉಪಯೋಗ ಗೊತ್ತಾಯಿತು, ಮಡಿಕೆ ತಯಾರಿಕೆ ಗೊತ್ತಾಯಿತು. ಪ್ರಾಣಿ ಸಾಕೋದಕ್ಕೆ ಪ್ರಾರಂಭಿಸ್ತಾನೆ. ಸತ್ತವರನ್ನು ಹೂಳುವುದನ್ನು ಕಲಿತಾನೆ. ಹಾಗಾದರೆ ಇಲ್ಲಿ ಎಲ್ಲಿ ಕಂಡು ಬರ್ತದೆ ಇದು ಅಂತಂದ್ರೆ ರಾಜಸ್ಥಾನದ ಅಜ್ಮೀರು ಅವರ ಇರ್ತಕ್ಕಂಥ ಸ್ಥಳಗಳು, ಗುಜರಾತಿನ ಸಬರ್ಮತಿ, ಮಹಾರಾಷ್ಟ್ರದ ಅಹಮದ್ನಗರ್, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿರ್ತವೆ. ನಂತರ ಬರ್ತಕ್ಕಂಥದ್ದು ಹೊಸ ಶಿಲಾಯುಗಕ್ಕೆ ನಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಎಂಬ ಅರ್ಥವಾಗುತ್ತದೆ. ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ. ಸಾಮಾನ್ಯವಾಗಿ ಇದು ಸಾಮಾನ್ಯ ಶಕ ಪೂರ್ವ 8,000ದಿಂದ 4,000ದವರೆಗೆ ಇತ್ತೆಂದು ನಂಬಲಾಗುತ್ತದೆ. ಈ ಯುಗವನ್ನು ಕ್ವಾಟೆಜೈಟ್ ಕಲ್ಲಿನೊಂದಿಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿದ ಆಯುಧಗಳನ್ನು ಕೆತ್ತಿ, ಮಸೆದು, ಸಂದುಗೆರೆ ಹೊಡೆದು ನುಣುಪುಗೊಳಿಸಲಾಗುತ್ತಿತ್ತು. ಇವುಗಳ ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರಗಳನ್ನು ಹೊಂದಿದ್ದವು. ಈ ಯುಗದ ಮಾನವರು ಉಳುಮೆಯನ್ನು ಕಲಿತು ಆಕಳು, ಕುರಿ, ಮೇಕೆ ಮುಂತಾದ ವಿವಿಧ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ. ಈ ಕಾಲದ ಮಾನವರು ಗುಹೆಯಲ್ಲಿ ವಾಸಿಸುತ್ತಿದ್ದ. ಇವುಗಳನ್ನು ಚಿತ್ರಗಳಿಂದ ಮತ್ತು ಕೆತ್ತನೆಗಳಿಂದ ಶೃಂಗರಿಸುತ್ತಿದ್ದರು. ಬೇಟೆ ಮತ್ತು ನೃತ್ಯದ ದೃಶ್ಯಗಳು ಸಾಮಾನ್ಯವಾಗಿ ಕಾಣಿಸುತ್ತವೆ. ಇವರು ತಮ್ಮ ಮಡಿಕೆಗಳನ್ನು ಅಲಂಕರಿಸುತ್ತಿದ್ದರು ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ನಿರ್ಮಿಸಿದರು. ಅವರಿಗೆ ನೇಕಾರಿಕೆ ತಿಳಿದಿತ್ತು. ಉಣ್ಣೆ ಮತ್ತು ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದಿಸಲು ಬಳಸ್ತಾ ಇದ್ರು. ನೋಡ್ರಿ, ಹೊಸ ಶಿಲಾಯುಗದೊಳಗೆ ನೋಡ್ರಿ ಏನೇನು ಬದಲಾವಣೆಗಳಾಯಿತು. ಪ್ರಾಣಿಗಳನ್ನು ಸಾಕೋದನ್ನು ಮಾಡೋದಕ್ಕೆ ಪ್ರಾರಂಭಿಸಿದ. ನದಿಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ದೋಣಿಯನ್ನು ನಿರ್ಮಾಣ ಮಾಡೋದನ್ನು ಕಲಿತ. ಆಮೇಲೆ ಅಲಂಕಾರಿಕ ವಸ್ತುಗಳನ್ನು ಬಳಸೋದಕ್ಕೆ ಪ್ರಾರಂಭಿಸಿದ. ಮಡಿಕೆಗಳನ್ನು, ಆಮೇಲೆ ಉಣ್ಣೆ ಹತ್ತಿ ಬಳಕೆಯನ್ನು ಕೂಡ ಏನು ಮಾಡ್ತಾ ಪ್ರಾರಂಭಿಸ್ತಾರೆ ಅಂತಲೂ ಗೊತ್ತಾಗುತ್ತೆ. ಹಣ್ಣು, ತರಕಾರಿಗಳು, ಗೆಣಸು, ಪ್ರಾಣಿಗಳ ಮಾಂಸ, ಮೀನು, ಹೈನು ಮುಂತಾದ ಆಹಾರ ಪದಾರ್ಥಗಳು ಅಡಿಗೆ ಮಾಡುವುದು ಅವರಿಗೆ ತಿಳಿದಿತ್ತು. ಅವರು ಉಂಗುರು, ಬಳೆಗಳು, ತೋಳು ಬಂದಿಗಳು, ಮಣಿಕಟ್ಟುಗಳು ಮುಂತಾದ ಆಭರಣಗಳು ಬಳಸುತ್ತಿದ್ದರು. ದೇಶದ ವಿವಿಧ ಭಾಗಗಳಲ್ಲಿ ನವಶಿಲಾಯುಗದ ಮಾನವರ ಜೀವನ ಶೈಲಿಯ ಭೌಗೋಳಿಕ ಸ್ಥಿತಿಗಳನ್ನು ಆಧರಿಸಿ ವಿಭಿನ್ನತೆಯಿಂದ ಕೂಡಿತ್ತು. ಇವರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸುತ್ತಿದ್ದರು. ಸತ್ತವರನ್ನು ಸುಟ್ಟು ಬೂದಿಯನ್ನು ಸಂರಕ್ಷಿಸಿಡುತ್ತಿದ್ದರು. ನರಬಲಿ ಪದ್ಧತಿ ಆಚರಣೆಯಲ್ಲಿತ್ತು. ಉತ್ಖನನಗಳ ಸಂದರ್ಭಗಳಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗಿವೆ. ಹಾಗಾದರೆ ಹೊಸ ಶಿಲಾಯುಗದಲ್ಲಿರ್ತಕ್ಕಂಥ ತಾಣಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂದರೆ ಕರ್ನಾಟಕದ ಮಸ್ಕಿ ಆಗಿರ್ಬೋದು, ರಾಯಚೂರಿನ ದೋಬು ಪ್ರದೇಶ, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶ ಆಗಿರ್ಬೋದು, ತಮಿಳುನಾಡು ತಿರುವೆಲ್ಲಿ, ಸೇಲಂ, ಆಂಧ್ರ ಪ್ರದೇಶದ ಕರ್ನೂಲು, ಹೈದರಾಬಾದ್, ಗುಜರಾತಿನ ಕಾತೇವಾರ, ಪಾಕಿಸ್ತಾನ ಸಿಂಧ್ ಮತ್ತು ಬಲೂಚಿನ್ ಮುಂತಾದೆಗಳಲ್ಲಿ ನವಶಿಲಾಯುಗದ ತಾಣಗಳು ದೊರೆತಿವೆ ಅಂತೇಳಿ ಹೇಳ್ತಾರೆ. ಇನ್ನು ನವಶಿಲಾಯುಗದಿಂದ ಲೋಹ ಯುಗದೆಡೆಗೆ ಪರಿವರ್ತನೆಯ ನಿಧಾನ ಪ್ರಕ್ರಿಯೆಯಾಗಿತ್ತು.
ಲೋಹದ ಮತ್ತು ಕಲ್ಲಿನ ಉಪಕರಣಗಳು ಜೊತೆಯಾಗಿ ಬಳಸಲ್ಪಡುತ್ತಿದ್ದವು. ಆದರೆ ಲೋಹ ಬಳಕೆಗೆ ಸಂಬಂಧಿಸಿದಂತೆ ಭಾರತದಲ್ಲಿ ವಿಭಿನ್ನ ಭಾಗಗಳಲ್ಲಿ ಏಕರೂಪತೆ ಇರಲಿಲ್ಲ. ಹೊಸ ಶಿಲಾಯುಗವನ್ನು ಉತ್ತರ ಭಾರತದಲ್ಲಿ ತಾಮ್ರಯುಗ ಅನುಸರಿಸಿದರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಅನುಸರಿಸಿತು. ಲೋಹ ಯುಗವನ್ನು ತಾಮ್ರಯುಗ ಮತ್ತು ಕಂಚಿನ ಯುಗ ಮತ್ತು ಕಬ್ಬಿಣ ಯುಗ ಎಂದು ವರ್ಗೀಕರಿಸಲಾಗಿದೆ. ತಾಮ್ರ ಮೊಟ್ಟ ಮೊದಲು ಉಪಯೋಗಿಸಿದ ಲೋಹ ಬಂಗಾರ. ಇದನ್ನು ಗೊತ್ತಿರಲಿ, ಎಕ್ಸಾಮ್ಗೆ ಹಲವಾರು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ವಿರಳವು, ಮಿದುವು ಮತ್ತು ಹೊಳಪುಳ್ಳವು ಆಗಿದ್ದರಿಂದ ಆಭರಣಗಳಿಗಾಗಿ ಮಾತ್ರ ಬಳಸಲ್ಪಡುತ್ತಿತ್ತು. ಆದರೆ ತಾಮ್ರದ ಅನ್ವೇಷಣೆಯು ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದರೊಂದಿಗೆ ಹೊಸ ಯುಗವೊಂದರ ಉದಯವಾಯಿತು. ತಾಮ್ರವನ್ನು ವಿವಿಧ ಸಲಕರಣೆಗಳಾದ ಬರ್ಚಿ, ಖಡ್ಗ, ಕೊಡಲಿ, ಬಲ್ಲೆ ಮುಂತಾದವುಗಳನ್ನು ತಯಾರಿಸಲು ಬಳಸಲಾಗುತ್ತಿತ್ತು.